ಗುಡ್ ಮಾರ್ನಿಂಗ್. ಸೊ ನಾನಿವತ್ತು ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ ಬ್ರಷ್ ಮಾಡಿಕೊಂಡು ನನ್ನ ಮಾರ್ನಿಂಗ್ ರುಟೀನ್ನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಸೊ ನಾನು ಯೋಗ ಮಾಡೋ ಕಾರಣ ಯೋಗ ಮಾಡೋದಕ್ಕೆ ಅಂತ ಅಪ್ಸ್ಟೇರ್ಸ್ ಹತ್ಕೊಂಡು ಹೋದೆ. ಸೊ ನಾನು ಡೈಲಿ ಯೋಗ ಸಮ್ಟೈಮ್ಸ್ ಮಿಸ್ ಆಗುತ್ತೆ. ಇವತ್ತು ಯೋಗ ಮಾಡಿಕೊಂಡು ನಾನು ಡ್ರೆಸ್ಸು ನಿನ್ನೆ ವಾಶ್ ಮಾಡಿದ್ದು ಡ್ರೈ ಆಗಿತ್ತು. ಡ್ರೆಸ್ನೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡೆ. ಡ್ರೆಸ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಕಬೋರ್ಡ್ ಒಳಗಡೆ ನೀಟಾಗಿ ಜೋಡಿಸ್ಕೊಂಡೆ. ಮಧ್ಯಾಹ್ನಕ್ಕೆ ಟಿಫನ್ ಬಾಕ್ಸ್ ರೆಡಿ ಮಾಡಿಕೊಂಡೆ. ಹಾಗೆ ಇವತ್ತು ನಮಗೆ ಪೂರಿ ಮತ್ತು ಬಾಜಿ ಮಾಡಿದರು. ಪೂರಿ ಬಾಜಿ ತಿಂದ್ಕೊಂಡೆ. ಹಾಗೆ ಟೀ ಕುಡ್ಕೊಂಡು ಬ್ಯಾಗೆಲ್ಲ ರೆಡಿ ಮಾಡಿಕೊಂಡೆ. ನಾನು ಯೂಸ್ ಮಾಡುವಂಥ ಪರ್ಫ್ಯೂಮ್ 1159. ಸೊ ಇದು ನನ್ನ ಹತ್ರ ಯಾವಾಗಲೂ ಅವೈಲೇಬಲ್ ಇರುತ್ತೆ. ನಿಮಗೆ ಯಾರಿಗಾದರೂ ಬೇಕು ಅಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ 1159 ಅನ್ನೋ ಇನ್ಸ್ಟಾಗ್ರಾಮ್ ಪೇಜನ್ನ ಕೂಡ ನೀವು ಫಾಲೋ ಮಾಡಿ ಅಲ್ಲಿ ಕೇಳಿ ತೊಗೊಳ್ಬೋದು. ಸೊ ನಾನು ಕೆಲವೊಂದು ವೀಡಿಯೋಸ್ನ ಮಾಡಿಕೊಂಡು ಫ್ರೇಗ್ರೆನ್ಸಿದು ಏನೇನಿದೆ ಅಂತ ಕೆಲವು ವೀಡಿಯೋ ಶೂಟೆಲ್ಲ ಮಾಡಿಕೊಂಡು ದೆನ್ ನಾನು ನನ್ನ ವರ್ಕಿಗೆ ರೆಡಿ ಆದೆ. ಸೊ ಇವತ್ತಿನ ನನ್ನ ಲುಕ್ ಈ ಥರ ಇದೆ. ನಿಮಗೆ ನನ್ನ ಲುಕ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಡೈಲಿ ನಡ್ಕೊಂಡು ಹೋಗೋದಕ್ಕೆ ಬೇಜಾರಾಗತ್ತೆ ಅಂತ ಇವತ್ತು ನಾನು ಆಟೋದಲ್ಲಿ ಹೋದೆ. ಸೊ ಫೈನಲಿ ನಾನು ಸಲೂನ್ ರೀಚ್ ಆದೆ. ನನ್ನ ಕೈಯಲ್ಲಿ ಕೀ ಇರೋ ಕಾರಣ ಸೊ ನಾನು ಕೀ ಓಪನ್ ಮಾಡಿ ಸಲೂನಿಗೆ ಎಂಟ್ರಿ ಆದೆ. ಸೊ ಸಲೂನಲ್ಲಿ ನಮಗೆ ಕಲರ್ ಡ್ರೆಸ್ ಆಪ್ಷನ್ ಇಲ್ಲ. ಸೊ ಯೂನಿಫಾರ್ಮ್ ಚೇಂಜ್ ಮಾಡಿಕೊಂಡು ವರ್ಕೆಲ್ಲ ಮುಗಿಸ್ಕೊಂಡು ಫ್ರೀ ಟೈಮ್ನಲ್ಲಿ ಈ ಥರ ಜಂಕ್ಸ್ ಫುಡ್ಡೆಲ್ಲ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಸಮ್ಟೈಮ್ಸ್ ಗೇಮ್ ಕೂಡ ಆಡ್ಕೊಂಡಿರ್ತೀವಿ. ಲೂಡೋ ಗೇಮ್ ಆಡ್ತಾ ಇರ್ತೀವಿ. ವರ್ಕ್ ಮುಗಿಸ್ಕೊಂಡು ಪಿ ಜಿಗೆ ಬಂದು ಫ್ರೆಶ್ ಅಪ್ ಆದೆ. ಸೊ ಊಟನೂ ರೆಡಿ ಇತ್ತು. ಊಟ ಮಾಡಿಕೊಂಡು ಮಲ್ಕೊಂಡೆ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.